ಅಪ್ಪಾಜಿ ಚೆನ್ನಾಗಿದ್ದೀರಾ? ಆರಾಮ? ಆರಾಮಾಗಿದ್ದೀವಪ್ಪ. ಊಟ ಮಾಡ್ಕೊಂಬಂದ್ರಾ? ಗೊತ್ತಾಗಿಲ್ವ ನಾನು ಯಾರು ಅಂತ? ಗೊತ್ತಾಗಿಲ್ಲ ನಿಜಾಗ್ಲೂ? ಸಿಕ್ಲಿಲ್ಲ. ಚಿಕ್ಕ ವಯಸ್ಸಲ್ಲೇ ಎತ್ಕೊ ಆಡಿಸ್ತಿದ್ರಿ ನಮ್ನೆಲ್ಲ ಮರ್ತ್ಬಿಟ್ರ? ಯಾರು ಅಂತ ಹೇಳು ಕರೆಕ್ಟಾಗಿ. ಕೆಳಗೆ ಶಾಂತಾಮನ್ ಮಗ ಅಲ್ವ ನಾನು? ಎರಡನೇವನು. ಯಾವ ಶಾಂತ ಹೇಳು? ಚಿಕ್ಕದಪ್ಪ ಶಾಂತಮ್ಮ ಇಲ್ವೇ ಕೆಳಗಡೆ? ಎರಡನೇ ಮಗ ಅಲ್ಲ ನಾನು. ಚಿಕ್ಕ ವಯಸ್ಸಲ್ಲಿ ಎತ್ತಿ ಆಡಿಸಿ ನಮ್ಮ ಅಪ್ಪ ನಮ್ಮ ನಿಮ್ಮ ಹತ್ರನೇ ಬಿಟ್ಬಿಟ್ಟು ಹೋಗೋರು. ನಾನು 2 ರೂಪಾಯಿ ಕೊಡ ಅಪ್ಪಾಜಿ ಅಂತ ಬರ್ತಿರ್ಲಿವೆ. ಯಾವ ಊರವ್ರು ಹೇಳು ಫಸ್ಟು? ಕಗ್ಲಿಪುರ ಗೊತ್ತಾಗಿಲ್ವೇ? ಎಲ್ಲಿ ಮಾಡ್ಬಿಟ್ರಲ್ಲ ಬಿಡಿ ನೀವು, ವಯಸ್ಸಾಯ್ತಲ್ಲ. ಇವರಾ? ಗೊತ್ತಿಲ್ಲಪ್ಪ ಯಾವ ಕಡೆಯವರು ಅಂತ. ನನಗೆ ಅಡ್ಮಿಷನ್ ಮಾಡ್ಸಕ್ ಬಂದವ್ರೆ. ಬರ್ತಾರೆ ಅವರೇ ಬಿಡಿ, ಅವರೇ ಬರ್ತಾರೆ. ಗೊತ್ತಾಯ್ತು. ಅದೇ ಸೋಮವಾರ ಅಂತಂದ್ರು. ಅದೇ ಗಾಡಿ ಹೀಟ್ ಆಗೈತೆ, ಆಫ್ ಆಯ್ತು, ಅದಕ್ಕೆ ನಿಲ್ಸ್ಕೊಂಡೆ. ನಾನು ಕರೆದಂಗೆ ಆಯ್ತು, ಅದಕ್ಕೆ ಬಂದೆ. ಇಲ್ಲ ನಮ್ಮ ಅಪ್ಪಾಜಿನೇ ಇವರು. ಮಾತಾಡ್ತಿದ್ದೋ ನಾವೇನು. ಅಪ್ಪಾಜಿ ನೆನ್ಸ್ಕೊಳ್ಳಿಲ್ಲ, ನೀವು ನೆನ್ಸ್ಕೊಳ್ಳೋದಿಲ್ಲ ಬಿಡಿ ನನ್ನ. ನೀನು ನಾನು ಗೊತ್ತಾಗಿಲ್ಲ ನಾನು ಯಾರು ಅಂತ. ಗೊತ್ತಾಗಿಲ್ಲ. ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಬನ್ನಿಲ್ಲಿ ನಮ್ಮ ಅಪ್ಪನ ನಮ್ಮವ್ವ ನಿಮ್ಮ ಹತ್ರ ಬಿಟ್ಬಿಟ್ಟು ಹೋಗೋರಲ್ಲ, ಅವಾಗ ನೀವು ನನ್ನ ಆಡಿಸ್ತಾ ಇದ್ರಿ. ನೀವು ನನ್ನ ಮರ್ತೋಗಿರ್ತೀರ ನಿಮಗೆ. ನನಗೆ ಇವಾಗ ನೆನಪಾಯ್ತು ನೀವು ನೋಡ್ಬಿಟ್ಟು ಅಲ್ಲಿ ಬರ್ತಾರ್ಬೇಕಾದ್ರೆ. ಇವಾಗ ನೆನಪಾಯ್ತು ನೀವು ನೋಡಿದ್ನಲ್ಲ, ಅಲ್ಲಿ ಬೆಳ್ಳಿ ಹುಡ್ದಾರ ಹಾಕೊಂಡಿದ್ದೆ ನಾನು. ಅವಾಗ ನೆನಪಿರ್ತದೆ ನೋಡಿ. ಇವಾಗ ಬೆಳ್ಳಿ ಹುಡ್ದಾರ ತಗೊಂಡ್ಬಿಟ್ಟು ಜೋಬಳಕ್ಕೆ ಮಡಿಕೊಂಡ್ರಲ್ಲ ನಮ್ಮ ಅಪ್ಪ ನಮ್ಮ ಇಲ್ಲದೆ ಹೋದಾಗ. ಅದಕ್ಕೆ ಅದನ್ನೇ ನೆನ್ಸ್ಕೊಂಡು ಈಗ ಮಾತಾಡುವ ಅಂತ ಬಂದೆ. ಏನು ಮಾಡಿದ್ರಿ ಅದನ್ನ ಬೆಳ್ಳಿ ಹುಡ್ದಾರ್ವಾ? ನಾನೇನು ಮಾಡಿಕೊಳಕ್ ಹೋಗ್ಲಿ, ಹೋಗೋದು. ಅವಾಗ ಎತ್ಕೊಂಡ್ರಲ್ಲ. ಅಪ್ಪಾಜಿ ಸುಮ್ನಿರ ಅಪ್ಪಾಜಿ ನೀನು. ಹೇಳು, ಇಲ್ದಿದ್ದಲ್ಲ ಹೇಳ್ಬೇಡ. ಬೆಳ್ಳಿ ಹುಡ್ದಾರ ಏನ್ ಮಾಡಿದೆ ಅದ ನಂದು? ನಾನೇನಕ್ಕೆ ಎತ್ಕೊಳ್ಳಿ, ನಿನ್ ಬೆಳ್ಳಿ ಹುಡ್ದಾರ ಮಾರ್ಕೊತೀನಿ ಅಂದಲ್ಲ. ಹೋಗ್ರಿ ಸುಮ್ಮನೆ. ಅಪ್ಪಾಜಿ ಹೋಗೋಣ ಸುಮ್ನೆ. ಯಾಕೆ? ಏನ್ ಯಾಕೆ? ನಮ್ ಬೆಳ್ಳಿ ಹುಡ್ದಾರ ಎತ್ಕೊಂಡ್ರಲ್ಲ ಇಲ್ಲಿ. ಎಷ್ಟನೇ ವರ್ಷದಲ್ಲಿ? ನಾನು 5 ವರ್ಷ ಇದ್ದಾಗ. ನನ್ಗೇನ್ ಗೊತ್ತಿಲ್ಲ. ಅಪ್ಪಾಜಿ ಸುಮ್ನಿದೊಳ್ಳೆ. ಹೋಗ್ರಿ ಸುಮ್ನೆ. ನಾನ್ ಎಲ್ಗ ಹೋಗಾನೆ? ನಾನು ಈಸ್ಕೋಗು ಅಂತ ಬಂದೆ. ಇವಾಗ ನೆನ್ಪಾಯ್ತು ನನಗೆ, ಚಿಕ್ಕ ವಯಸ್ಸಲ್ಲಿ ಎತ್ಕೊಂಡಿರೋದು. ಅಣ್ಣ ಏನು ನೀನ್ ಯಾವ ಊರು ಏನು ಅಂತಾನೆ ನನಗ್ ಗೊತ್ತಿಲ್ಲ. ಅವಾಗ ರೈಟ್ ಚೆನ್ನಾಗಿತ್ತು, ಈಸ್ಕೊಬಿಟ್ರಿ ನಮ್ಮ. ಹೋಗ್ರಿ. ಅಲ್ಲ ನಂಬಿಕೆಯಿಂದ ನಿಮ್ ಜೊತೆ ಬಿಟ್ಟಿರ್ತಾರಲ್ವೇ? ನಮ್ ದೇವರಣ್ಣ ನಮ್ಗೆ ಗೊತ್ತಿಲ್ಲ. ಹಂಗೆಲ್ಲ ಇಕ್ಬೇಡಿ ನೀವು, ದೇವರಣ್ಣ ಎಲ್ಲ. ಸುಮ್ನೆ ಬಾ ಇಲ್ಲಿ ಅಪ್ಪಾಜಿ. ಸುಮ್ನೆ ಈಗ ಸುಮ್ನೆ. ಎಷ್ಟು ಗ್ರೇಟು. ನೀವ್ ಎತ್ಕೊಂಡಿಲ್ವಾ ಅವತ್ತು? ನಾನು ಚೈನ್ ಹಾಕೊಂಡಿದ್ನಲ್ಲ, ಅದನ್ನೇ ಎತ್ಕೊಂಡಿಲ್ವಾ? ಇಲ್ಲ ಹೋಗ್ರಿ, ನಾವ್ ಯಾವ್ದು ಎತ್ಕೊಂಡಿಲ್ಲ. ಅಲ್ಲಿ ನಮ್ಮ ಅಪ್ಪ ಕಾಸ್ಟ್ಲಿ ಇದಾಕಿದ್ರು. ನಮ್ಗೆ ಯಾವ್ದು ಗೊತ್ತಿಲ್ಲ, ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ಹೋಗು. ಸ್ಕೂಲ್ ಓಪನ್ ಫೋನ್ ಮಾಡ್ರಿ, ನಾನು ನಂಬರ್ ಕೊಡ್ತೀನಿ. ಕೊಡ್ತಾರೆ. ಫಸ್ಟ್ ನಾನು ಚೈನ್ ಕೊಡ್ತೀನಿ. ಹೋಗ್ರಿ ಸುಮ್ನೆ. ಸ್ಕೂಲ್ ಓಪನ್ ಆದ್ಮೇಲೆ ನಂಬರ್ ಆಮೇಲೆ ಕೊಡ್ರಿ. ಎಳ್ಳಿ ಹುಡ್ದಾರ ಕೊಡಿ. ಯಾರೋ ನನ್ಗೆ ಗೊತ್ತಿಲ್ಲ. ಯಾರು? ನಂದು ಹೋಗ್ ಸುಮ್ನೆ ದಾರಿಯಿಂದ. 5 ವರ್ಷ ಇದ್ದಾಗ ಹೇಳ್ತೀನಿ ಕೇಳಿ. ಅಪ್ಪ ನಿಮ್ಗೆ ಸುಮ್ನೆ. ನಮ್ ಪಾಡಿಗೆ ನಾವ್ ದೇವಸ್ಥಾನ ಕೂತಿದ್ರು. ನಂಬಿಕೆ ಇಟ್ಟು ನಿಮ್ ಕಳ್ಸಿ. ಸುಮ್ನೆ. ನಂಬಿಕೆ ಇಟ್ಟು ಕಳ್ಸಿರ್ತಾರೆ ಚಿಕ್ಕ ವಯಸ್ಸಲ್ಲಿ. ಬೇಡ, ಹೊಂಟೋಗ್ಬಿಡು, ನೋಡ್ಕೊ. ಹೊಂಟೋಗ್ಬಿಡು ಅಂತ ಹೇಳ್ತಾರೋ. ನಾನು ಹುಡ್ದಾರ ಕೊಟ್ಬಿಡಿ, ನಾನು ಹೋಗ್ತೀನಿ. ಯಾವನೇ ಇಸ್ಕೊಂಡು ನೀನ್ ಹುಡ್ದಾರ? ನೀವೇ. ಯಾವಾಗ? ಚಿಕ್ಕ ವಯಸ್ಸಲ್ಲಿ 5 ವರ್ಷ ಇದ್ದಾಗ ನಾನು. ನೀನ್ ಹೋಗು ಸುಮ್ನೆ. ಈ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತೀನಿ. ನಾನ್ ಮಾಡ್ಬೇಕು, ನೀವೇ ಮಾಡ್ತೀರಾ? ನಮ್ಮ ಅಣ್ಣನೇ ಪೊಲೀಸು. ನಮ್ಮ ಅಪ್ಪ ನಮ್ಮ ನಂಬಿಕೆ ಮಾಡು ಅಂದೆ. ಕಳ್ಸಿರ್ತಾರೆ ನಿಮ್ಮ. ನೀನ್ ಮಾಡು ಅಂದೆ ಫಸ್ಟ್. ನೋಡಿ ಸರ್, ಇವ್ನು ಯಾರೋ ಬಂದಿ, ಚಿಕ್ಕ ಹುಡ್ಗ 5 ವರ್ಷದಲ್ಲಿ ನನ್ಗೇನೋ ಹುಡ್ದಾರ ಕೊಟ್ಬಿಟ್ಟೋಗಿದ್ನಂತೆ. ನೀವ್ ಎತ್ಕೊಂಡಿರೋದು ಯಾವನ ನನ್ಗೆ ಗುರ್ತಿಲ್ಲ, ಪರಿಚಯ ಇಲ್ಲ. ನೋಡಿ ಟಾರ್ಚರ್ ಕೊಡ್ತಾವನೆ. ಹೌದು, ಸರಿ ಸರ್ ಒಂದ್ ಹೆಜ್ಜೆ ಬಂದ್ಬಿಡಿ. ಹೆಂಗವನೇ ನೋಡಕ್ಕವನು? ಇಲ್ಲಿ ಅವನೇ ನೋಡ್ರಿ. ಕಲರ್ ಹೆಂಗೆ ಒಂದು ಓಡಿಸಿ ನಡುಕ್ತಾರೆ. ಪೊಲೀಸರು ಫೋನ್ ಮಾಡಿದ್ರೆ ಆಯ್ತು ಬಿಡಿ. ಎಲ್ಲಿಂದ ಬರ್ತಾರೆ ಹುಚ್ಚ ಇವ್ರದೆಲ್ಲ ಸಂಪಾದನೆ ಮಾಡೋದು. ನಂಬರ್ ಇಲ್ಲ, ನಾ ಹಾಕೊಡ್ಲಾ? ಏನು ನಿಮ್ಮ ಹೆಸರು? ನರಸಿಂಹಣ್ಣ. ದೊಡ್ಡವ್ರು, ನೀವು ಹಿರಿಕರು. ಇವ್ರು ಏನಕ್ಕೆ ಮಾಡ್ತಾರೆ ಗೊತ್ತಾ? ಎದುರುಗಡೆ ಗಾಡೀಲಿ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟವ್ರೆ. ಕ್ಯಾಮ್ರಾ ಇಟ್ಬಿಟ್ಟು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಮಾಡ್ತಾವ್ರೆ. ಕಾಮಿಡಿ ಶೋ ಮಾಡ್ತಾರೋಣ. ಇವರೆಲ್ಲ ಗೊತ್ತು ಹುಡುಗರಿಗೆಲ್ಲ ಗೊತ್ತು. ನಿಮ್ಮ ಹುಡುಗನ ಹೇಳಿ ಕರ್ಸಿದ್ ನಮ್ಮನ್ನ ಬಾಳ್ ಮಾಡ್ರ. ಈಗ ಕೂತ ಹೋಯ್ತಾರ ನೋಡ್ರಿ ಇಲ್ಲಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ವಿಭಿನ್ನವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ, ಅದ್ಭುತವಾದ ಕಾಣಿಕೆ. ಪ್ರೀತಿಯಿಂದ ನಿಮಗೆ ಹೃದಯದಿಂದ ಕಾಣಿಕೆ.